ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಗೆ ಸ್ವಾಗತ. ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತು ಸ್ಪೆಷಲಾಗಿ ಒಟ್ಟು ಸ್ಟೈಲಲ್ಲಿ ಮೆಜರ್ಮೆಂಟ್ ತಕ್ಕನಂಗೆ ಬಿಸಿಬೇಳೆಬಾತ್ ಯಾವ ರೀತಿ ಮಾಡೋಕ್ಕಂತ ತೋರಿಸ್ಕೊಡ್ತೀವಿ. ಬಿಸಿಬೇಳೆಬಾತ್ಗೆ ಬೇಕಾದ ಪದಾರ್ಥಗಳು: ಫಸ್ಟು ಅಕ್ಕಿ. ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ನಾವು ಯಾವ ಗ್ಲಾಸಲ್ಲಿ ಬೇಳೆ ತೊಗೊತೀವೋ ಇದೇ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ 1 ಗ್ಲಾಸು ಬೇಳೆ ತೊಗೋಬೇಕು. ಮೆಜರ್ಮೆಂಟು 2 ಹಾಕಿ ಕುಕ್ಕರ್ಗೆ ಹಾಕೋಬೇಕು. ಅದಕ್ಕೆ ತರಕಾರಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಹಸಿ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲ ಸಹ ಹಾಕ್ಕೋಬೋದು. ಕಡಲೆಬೀಜ ಇದಿಷ್ಟು ಹಾಕ್ಕೊಂಡು ಕುಕ್ಕರಲ್ಲಿ 2 ಕುಗ್ಗಿಸ್ಕೋಬೇಕು. ಫ್ರೆಂಡ್ಸ್, ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳು: ಬಿಸಿಬೇಳೆಬಾತ್ಗೆ ಟೊಮೆಟೊ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮು, ನಿಂಬೆ ರಸದ ಹುಣಸೆಹಣ್ಣು ರಸ, ಬಿಸಿಬೇಳೆಬಾತ್ ಪೌಡರು, ಸ್ವಲ್ಪ ಬೆಲ್ಲ, ಸ್ವಲ್ಪ 1 ಸ್ಪೂನಷ್ಟು ಚಿಲ್ಲಿ ಪುಡಿ, ಸ್ವಲ್ಪ ತುಪ್ಪ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ತಪ್ಪೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮು ಹಾಕ್ಕೊಂಡ್ಬಿಡ್ಬೇಕು. ಉಪ್ಪನ್ನು ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆಗಿದೆ ಈರುಳ್ಳಿ ಕ್ಯಾಪ್ಸಿಕಮ್ ಇಷ್ಟು. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಫ್ರೈ ಆಗಿದೆ ಎಷ್ಟು. ಇದಕ್ಕೆ ಬಿಸಿಬೇಳೆಬಾತ್ ಪೌಡರ್ ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಸ್ವಲ್ಪ 1 ಸ್ಪೂನ್ ಅಷ್ಟು ಚಿಲ್ಲಿ ಪುಡಿ ಹಾಕ್ಕೊತೀನಿ. ಜಾಸ್ತಿ ಹಾಕೋದು ಅದು ಸ್ವಲ್ಪ ಖಾರ ಇರುತ್ತೆ. ಮನೆಯಲ್ಲೇ ಮಾಡೋ ಚಿಲ್ಲಿ ಪುಡಿ. ಮತ್ತು ಸ್ವಲ್ಪ ಹುಣಸೆ ರಸ, 1 ಗ್ಲಾಸ್ ಹುಣಸೆ ರಸ ಹಾಕ್ಕೊತೀನಿ. ಮತ್ತು 1 ಬೆಲ್ಲ, ಅರ್ಧ ಇಂಚ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂತ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ತರಕಾರಿ ಬೇಳೆ ಕುಕ್ಕರ್ ಬೇಯಿಸ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರು ಹಾಕೋಣ. ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕೋಬೇಕು. ತುಪ್ಪ, ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ, 12 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗಂತೂ ಸ್ಕಿಪ್ ಮಾಡಲೇಬೇಡಿ. ಸ್ವಲ್ಪ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಉಪ್ಪು ಕಾಲ ಕರೆಕ್ಟಾಗಿ ಆಗಿರೋದು. ಈ ಲಾಸ್ಟಲ್ಲಿ ಸ್ವಲ್ಪ ಹಿಂಗು ಎಲ್ಲ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಲಾಸ್ಟಲ್ಲಿ. ಚೆನ್ನಾಗಿರುತ್ತೆ. ಈ ಥರ ಬಂದಿದೆ ಬಿಸಿಬೇಳೆಬಾತ್. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ಗೊತ್ತಾ, ಕಾನ್ಫ್ಲೆಕ್ಸ್ ಚಿಪ್ಸ್ ಹಾಕೊಂಡು ತಿಂದು ತುಂಬ ರುಚಿಯಾಗಿರುತ್ತೆ. ಖಾರ ಬುಂದಿ ಹಾಕೊಂಡು ತಿನ್ಬೋದು. ಇದು ಅದಕ್ಕೆ ಖಾರ ಬುಂದಿಗಿಂತ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.